ಇದು 3ನೇ ಶ್ಲೋಕ, 1ನೇ ಅಧ್ಯಾಯದ 3ನೇ ಶ್ಲೋಕ. ಮೊದಲನೇ ಶ್ಲೋಕದಲ್ಲಿ ಧೃತರಾಷ್ಟ್ರ ಸಂಜಯನ್ ಕೇಳ್ತಾನೆ ಕುರುಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಂತ. 2ನೇ ಶ್ಲೋಕದಲ್ಲಿ ಸಂಜಯ ಹೇಳ್ತಾನೆ, ಸೊ ಎಲ್ಲ ರೆಡಿ ಆಗಿದ್ದಾರೆ ಕೌರವರು ಪಾಂಡವರು. ದುರ್ಯೋಧನ ಆ ಟೈಮಲ್ಲಿ ದ್ರೋಣಾಚಾರ್ಯರ ಹತ್ರ ಹೋಗಿ ಹೀಗೆ ಹೇಳ್ತಾನೆ ಅಂತ 2nd ಶ್ಲೋಕ ಹೇಳುತ್ತೆ. ನೆಕ್ಸ್ಟ್ ಶ್ಲೋಕ 3ನೇ ಶ್ಲೋಕದಲ್ಲಿ ದುರ್ಯೋಧನ ಏನು ಹೇಳ್ತಾನೆ ಅವರ ಗುರುಗಳಿಗೆ ಅಂತ. ಶ್ಲೋಕ 3. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಇದರ ಅರ್ಥ ಇವಾಗ ಪಶ್ಯೇತಾಂ, ಪಶ್ಯೇತಾಂ ಅಂದ್ರೆ ನೋಡಿ, ಇಲ್ಲಿ ನೋಡಿ ಈ ಪಾಂಡು ಪುತ್ರಾಣಂ. ಸೊ ಯಾರು ಹೇಳ್ತಾ ಇರೋದು? ದುರ್ಯೋಧನ ಅವರ ಗುರುಗಳಾದ ದ್ರೋಣಾಚಾರ್ಯರ ಹತ್ರ ಬಂದು ಹೇಳ್ತಾ ಇದ್ದಾನೆ. ಪಶ್ಯೇತಾಂ ಪಾಂಡು ಪುತ್ರಾಣ ಆಚಾರ್ಯ ಮಹತೀಂ ಚಮು ಅಂದ್ರೆ ನೋಡಿ ಗುರುಗಳೇ, ಈ ಪಾಂಡು ಪುತ್ರರ ಮಹತ್ತಾದ ಸೇನಾ ಬಲವನ್ನು. ಸೊ ಪಶ್ಯ ಅಂದ್ರೆ ನೋಡಿರಿ, ಪಾಂಡುಪುತ್ರರು, ಆಚಾರ್ಯ ಅಂದ್ರೆ ಅವ್ರು ಹೇಳ್ತಾ ಇದ್ದಾನೆ ನೋಡಿ ಆಚಾರ್ಯರೇ. ಮಹತ್ತೀಂ ಅಂದ್ರೆ ಮಹತ್ತಾದ, ಸೊ ಸ್ಟ್ರಾಂಗ್. ಚಮೂಮ್ ಅಂದ್ರೆ ಇಲ್ಲಿ ಸೇನಾ ಬಲ, ಅವ್ರದ್ದು ಸೈನಿಕರು ಮತ್ತೆ ಹೇಗೆ ಅವರು ನಿಂತಿರ್ತಾರೆ, ಸೊ ಅವ್ರದ್ದು ಸೇನಾ ಬಲ ನೋಡಿ. ವ್ಯೂಢಂ ವ್ಯೂಹ ರಚನೆಯಲ್ಲಿ ದ್ರುಪದ ಪುತ್ರೇಣ. ವ್ಯೂಹ ರಚನೆ ಅಂದ್ರೆ ಇವಾಗ ಎಕ್ಸಾಂಪಲ್ ಕ್ರಿಕೆಟ್ ಅಲ್ಲಿ ಫೀಲ್ಡಿಂಗ್ಗೆ ನಿಲ್ಸೋದು ಯಾರು? ಕ್ಯಾಪ್ಟನ್ ಅಲ್ವಾ? ಸೊ ನೀವು ಕರೆಕ್ಟಾಗಿ ಫೀಲ್ಡಿಂಗ್ಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನಿಂತಿಲ್ಲ ಅಂದ್ರೆ ನಿಮ್ಮ ಟೀಮು ಸ್ಟ್ರಾಟಜಿಯಲ್ಲಿ ಸೋಲುತ್ತೆ. ಅದೇ ತರ ಇಲ್ಲಿ ವ್ಯೂಹ ರಚನೆ, ಎಷ್ಟೊಂದು ಜನ ಇರ್ತಾರೆ, ಇವಾಗ 30 ಲಕ್ಷ ಜನ ಇದ್ದಾರೆ ಅಂದ್ರೆ ಅಷ್ಟನ್ನು ಒಬ್ರು ಕಂಟ್ರೋಲ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. ಆ ತರ ದ್ರುಪದ ಪುತ್ರೇಣ ಆ ವ್ಯೂಹ ರಚನೆ, ಆ ಇಡೀ ಪಾಂಡವರ ಸೇನೆನ ದ್ರುಪದ ಪುತ್ರ ಅಂದ್ರೆ ದ್ರುಪದರ ಮಗ. ಸೊ ದ್ರುಪದ ಯಾರು? ದ್ರೌಪದಿಯ ಅಪ್ಪ. ದ್ರೌಪದಿ ಯಾರು? ಪಾಂಡವರ ಹೆಂಡತಿ. ಸೊ ದ್ರುಪದ ಪುತ್ರೇಣ, ದ್ರುಪದನ ಮಗನಿಂದ ನಿಮ್ಮ ಶಿಷ್ಯನಾದ. ಸೊ ದ್ರುಪದನ ಮಗ ಆಲ್ಸೋ ದ್ರೋಣಾಚಾರ್ಯರ ಶಿಷ್ಯ. ಸೊ ಎಲ್ಲಾರ್ಗೂ ಟ್ರೈನ್ ಮಾಡಿರೋದು ದ್ರೋಣಾಚಾರ್ಯರೇ, ಪಾಂಡವರಾಗಿರ್ಬೋದು ಕೌರವರಾಗಿರ್ಬೋದು. ಸೊ ಎಲ್ಲಾರನ್ನೂ ಚಿಕ್ಕದ್ರಿಂದ ಅವ್ರಿಗೆ ವಿದ್ಯೆಯನ್ನು ಕೊಟ್ಟಿರೋದು ದ್ರೋಣಾಚಾರ್ಯರೇ ಆಗಿರ್ತಾರೆ. ಸೊ ಇಲ್ಲಿ ದ್ರುಪದ ಪುತ್ರಂಗೂ ಗುರುಗಳು ಯಾರಾಗಿದ್ರು? ದ್ರೋಣಾಚಾರ್ಯರೇ ಆಗಿದ್ರು. ಶಿಷ್ಯನಾದ ಧೀಮತ, ಬಹಳ ಬುದ್ಧಿವಂತನಾದ. ರೆಡ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಸೊ ಆಚಾರ್ಯರೇ ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡುಪುತ್ರರ ಸೇನೆಯನ್ನು ನೋಡಿ. ಸೊ ಎಷ್ಟು ಅವನ ಬುದ್ಧಿ ಎಲ್ಲ ಉಪಯೋಗಿಸಿ, ಅಂದ್ರೆ ಅವನಿಗೆ ಸಿಕ್ಕಿರೋ ಜ್ಞಾನ ಅದನ್ನೆಲ್ಲ ಉಪಯೋಗಿಸಿ ಹೇಗೆ ವ್ಯೂಹವನ್ನು ರಚನೆ ಮಾಡಿದ್ದಾನೆ ನೋಡಿ ಅಂತ ದ್ರೋಣಾಚಾರ್ಯರಿಗೆ ದುರ್ಯೋಧನ ಹೇಳ್ತಾ ಇದ್ದಾನೆ. ಈಗ ಇದ್ರ ಹಿಂದಿನ ಸಾರಾಂಶ ಏನಕ್ಕೆ ಆ ತರ ಹೇಳ್ತಾ ಇದ್ದಾನೆ? ಸೊ ಇಟ್ ಇಸ್ ಸರ್ಕ್ಯಾಸಮ್ ಅರ್ಥ ಆಗ್ಬೇಕಂದ್ರೆ ನಿಮ್ಗೆ ಹಿಂದಿನ ಕತೆ ಅರ್ಥ ಆಗ್ಬೇಕು. ಸೊ ಇಲ್ಲಿ ಹಿಂದಿನ ಕತೆ ಏನಂದ್ರೆ ದ್ರುಪದ ಏನೇನೋ ಮಹಾಯಾಗ ಎಲ್ಲ ಮಾಡಿಸಿ ದ್ರೋಣಾಚಾರ್ಯರನ್ನ ಕೊಲ್ಬೇಕು ಅಂತಾನೆ ಮಗನ್ನ ಪಡೆದಿರ್ತಾನೆ. ಸೊ ಅವನೇ ದೃಷ್ಟ್ಯಾದ್ಯುಮ್ನ, ಪ್ರದ್ಯುಮ್ನ ಆ ಥರ ದೃಷ್ಟಾದ್ಯುಮ್ನ, ಚೆನ್ನಾಗಿದೆ ಹೆಸರು. ಸೊ ದೃಷ್ಟಾದ್ಯುಮ್ನ ಇಸ್ ದ್ರುಪದನ ಮಗ. ಇಲ್ಲಿ ಅವನ ಹೆಸರು ದೃಷ್ಟಾದ್ಯುಮ್ನ. ಅವನ್ನ ದ್ರುಪದ ಫುಲ್ ಮಹಾಯಾಗ ಎಲ್ಲ ಮಾಡಿಸಿ ಪಡೆದಿರ್ತಾನೆ. ಏನಕ್ಕೆ? ದ್ರೋಣಾಚಾರ್ಯನ ಕೊಲ್ಬೇಕು ಅಂತಾನೆ ಪಡೆದಿರೋ ಮಗ ಇವನಾಗಿರ್ತಾನೆ. ಅದು ದ್ರೋಣಾಚಾರ್ಯರಿಗೂ ಗೊತ್ತಿರತ್ತೆ ಚಿಕ್ಕದ್ರಿಂದಾನೆ. ಬಟ್ ಅಂದ್ರೂ ದ್ರೋಣಾಚಾರ್ಯರು ಸೆಲ್ಫ್ಲೆಸ್ ಆಗಿ ಅವರ ವಿದ್ಯೆ ಎಲ್ಲ ಅವನಿಗೆ ಹೇಳ್ಕೊಟ್ಟಿರ್ತಾರೆ. ಸೊ ಎಲ್ಲರಿಗೂ ಹೇಗೆ ಕಲಿಸಿರ್ತಾರೆ ದ್ರೋಣಾಚಾರ್ಯರು, ಹಾಗೆ ಅವನಿಗೂ ಟ್ರೈನ್ ಮಾಡಿರ್ತಾರೆ. ಸೊ ಅದು ಗೊತ್ತಿದ್ರೂ ಟ್ರೈನ್ ಮಾಡಿದ್ದೀರಾ ನೀವು ಇವಾಗ.
ಸೊ ದುರ್ಯೋಧನ ಏನಕ್ಕೆ ಬಂದು ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾ ಇದ್ದಾನೆ ಅಂತ ಅಂದರೆ, ಸೊ ನೋಡಿ, ನೀವು ಟ್ರೈನ್ ಮಾಡಿರೋ ಈ ದೃಷ್ಟದ್ಯುಮ್ನ ಇವಾಗ ನಿಮ್ಮ ಎದುರಿಗೇನೆ ಹೇಗೆ ವ್ಯೂಹ ರಚನೆ ಮಾಡಿ, ಎಷ್ಟು ಸ್ಟ್ರಾಂಗ್ ಆಗಿ ರಚನೆ ಮಾಡಿ ನಿಮ್ಮ ವಿರುದ್ಧನೇ ತಿರುಗಿ ಬಿದ್ದಿದ್ದಾನೆ ನೋಡಿ. ನೀವು ಬೆಳೆಸಿರೋನು ಹೆಂಗೆ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾನೆ ಅಂತ. ಇದು ಆಕ್ಚುಲಿ ಹಿಂದಿನ ಕತೆ. ಬಟ್ ಏನಕ್ಕೆ ಇಲ್ಲಿ ದುರ್ಯೋಧನ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾ ಇದ್ದಾನೆ, ಸೊ ಅದುವೇ ಒಂದು ಕತೆ ಬರುತ್ತೆ. ಏನಕ್ಕಂದ್ರೆ ಮುಂಚೆಯಿಂದನೂ ದ್ರೋಣಾಚಾರ್ಯರಿಗೆ ಅರ್ಜುನನ ಮೇಲೆ ತುಂಬ ಪ್ರೀತಿ ಇರುತ್ತೆ, ಪ್ರೀತಿಯ ಶಿಷ್ಯ ಆಗಿರ್ತಾನೆ. ಸೊ ದುರ್ಯೋಧನನ್ಗೆ ಎಲ್ಲೋ ಒಂದು ಕಡೆ ಡೌಟ್ ಇರುತ್ತೆ, ಇವರು ಇವಾಗ ಕೌರವರ ಕಡೆ ಇರ್ತಾರೆ ಅಲ್ವಾ, ಯುದ್ಧದ ಸಮಯದಲ್ಲಿ ದ್ರೋಣಾಚಾರ್ಯರು ಕೌರವರ ಕಡೆ. ಬಟ್ ಯುದ್ಧ ನಡೆಯೋ ಟೈಮಲ್ಲಿ ಪಾಂಡವರ ಒಲವಿನಿಂದ ಏನಾದರೂ ಅವ್ರ ಕಡೆ ಆಗಿಬಿಟ್ರೆ, ಅವ್ರ ಕಡೆ ಫೇವರ್ ಮಾಡಿಬಿಟ್ರೆ ಅಂತ ಅಂದ್ಬಿಟ್ಟು ಬಂದು ಸರ್ಕ್ಯಾಸ್ಟಿಕ್ ಆಗಿ ನೋಡಿ ಹೆಂಗೆ ಬಲವಾಗಿ ನಿಂತಿದ್ದಾರೆ, ನೀವು ಕಲಿಸಿದ ಶಿಷ್ಯ ಈಗ ನಿಮ್ಮ ಮೇಲೆ ತಿರುಗಿ ಬಿದ್ದಿದ್ದಾನೆ ಅಂತ ಬಂದು ಎಲ್ಲ ಚುಚ್ಚುತ್ತಾ ಇರೋದು. ಸೊ ದಟ್ ಅವರು ಮ್ಯಾನಿಪ್ಯುಲೇಟ್ ಆಗಲಿ ಅಂತ. ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಸೊ ನಾವು ಈ ಶ್ಲೋಕದಿಂದ ನಮ್ಮ ಜೀವನದಲ್ಲಿ ಏನು ಅಳವಡಿಸ್ಕೋಬೋದು ಅಂತ ಅಂದರೆ, ಒಂದು, ಹೇಗೆ ನಾವು ಯಾರಿಗೋ ಒಬ್ರಿಗೆ ಸಹಾಯ ಮಾಡಿರ್ತೀವಿ ಹಿಂದೆ ಯಾವಾಗಲೂ, ಅವರು ಮುಂದೊಂದು ದಿನ ಬಂದು ನಮ್ಮ ಬೆನ್ನ ಹಿಂದೆನೇ ಚೂರಿ ಹಾಕ್ಬೋದು, ಇಲ್ಲ ಎದುರುಗಡೆನೆ ಮಾತಾಡ್ಕೋಬೋದು. ಸೊ ಆ ಥರ ನಾವು ಏನೇ ಯಾರಿಗೆ ಒಳ್ಳೇದು ಮಾಡಿದ್ರು ಕೊನೆಗೆ ಅದು ನಮಗೆ ಒಂದಿನ ಬಂದು ಹೊಡೆಯುತ್ತೆ ಅಂತ ಎಚ್ಚರದಿಂದ ಇರಬೇಕು ಅಂತ ಈ ಶ್ಲೋಕದಲ್ಲಿ ಒಂದು ಮೀನಿಂಗ್ ಇದೆ. ಎರಡನೇ ಮೀನಿಂಗ್ ಬಂದು, ನಿಮಗೆ ನೀವು ಜೀವನದ ಒಂದು ಕಾಲದಲ್ಲಿ ಕಷ್ಟಪಟ್ಟು ಇವಾಗ ಜೀವನದಲ್ಲಿ ಒಂದು ಸ್ಥಾನಕ್ಕೆ ಬಂದಿರ್ತೀರ. ಯಾರೋ ಬಂದು ನಿಮ್ಮ ಪಾಸ್ಟ್ ಹಿಂದೆದು ಬಂದು ತೆಗೆದು, ನೋಡು ನೀನು ಹಂಗಿದ್ದೆ, ಯಾಕೆ ಹಂಗಿದ್ದೆ ಅಂತ ಪದೇ ಪದೇ ಅದನ್ನೇ ಹೇಳೋದು. ಸೊ ದಟ್ ನಿಮ್ಮನ್ನ ಮೆಂಟಲಿ ವೀಕ್ ಮಾಡೋಕ್ಕೆ, ನಿಮ್ಮನ್ನ ಮೆಂಟಲಿ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಆ ಥರ ಅವರು ಹೇಳ್ಬೋದು. ಏನೋ ಒಂದು ಇನ್ಸ್ಟೆನ್ಸ್ ನಿಮ್ಗೆ ಆಗದೆ ಇರೋದು, ನಿಮ್ಮ ಪಾಸ್ಟ್ ಗೊತ್ತಿರುತ್ತೆ, ಅದು ನಿಮ್ಮ ವೀಕ್ನೆಸ್ ಅಂತ ಗೊತ್ತಿರುತ್ತೆ ಅವ್ರಿಗೆ. ಬಟ್ ಅಂದರೂ ಬಂದು ಅದನ್ನೇ ಹೇಳಿ ನಿಮ್ಮನ್ನ ಮೆಂಟಲಿ ಡೌನ್ ಮಾಡೋದಾಗಿರ್ಬೋದು, ಅಥವಾ ಈಗಿನ ಯಶಸ್ಸು ಏನು ನಡೀತಾ ಇದೆ ಅದಕ್ಕೆ ತೊಂದರೆ ಕೊಡೋದಾಗಿರ್ಬೋದು. ಆ ಥರದ್ದೆಲ್ಲ ಎಫೆಕ್ಟ್ ಆಗುತ್ತೆ ನಿಮಗೆ. ಸೊ ಯಾರೇ ಏನೇ ಬಂದು ಹೇಳಿದ್ರು ನಿಮ್ಮ ಗುರಿ ಏನಿರುತ್ತೆ ಅದ್ರ ಕಡೆ ಮಾತ್ರ ನೀವು ಫೋಕಸ್ಡ್ ಆಗಿರಬೇಕು, ಬೇರೆದೆಲ್ಲ ತಲೆಗೆ ಹಾಕೋಬಾರ್ದು ಅಂತ ಒಂದು ಈ ಶ್ಲೋಕದಿಂದ ಕಲಿಬೇಕು ನೀವು. ಇನ್ನೊಂದು, ನಿಮಗೆ ಗೊತ್ತಿರಬೇಕು, ನೀವು ಯಾರಿಗೇನೇ ಸಹಾಯ ಮಾಡಿದ್ರು ಕೊನೆಗೆ ಅದು ನಿಮ್ಮ ವಿರುದ್ಧ ಬರ್ಬೋದು ಅಂತ ನೀವು ಎಚ್ಚರದಿಂದ ಇರಬೇಕು. ಸೊ ಇದೆರಡು ನೀವು ಈ ಶ್ಲೋಕದಿಂದ ಇವತ್ತು ಕಲಿಬೋದು. ಶ್ಲೋಕ ಹೇಳತ್ತು ಕಲೀರಿ. ಸೊ ಒಂದೊಂದು ಉಚ್ಚಾರಣೆಯಿಂದನೂ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ನಾವು ಹೇಗೆ ಅಕಾರ, ಉಕಾರ, ಮಕಾರ ಹೇಳ್ತೀವಲ್ವ, ಸೊ ಅದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಲ್ಲ, ಅದೇ ಥರ ನೀವು ಈ ವೇದ ಪಠನೆ ಮಾಡೋದ್ರಿಂದ, ಆಮೇಲೆ ಈ ಥರ ಸಾಂಸ್ಕ್ರಿಟ್ ಓದೋದ್ರಿಂದ ನಿಮಗೆ ಹೆಲ್ತ್ ಚೆನ್ನಾಗಾಗುತ್ತೆ ಉಚ್ಚಾರಣೆಯಿಂದ. ಅದಕ್ಕೆ ಶ್ಲೋಕ ಹೇಳಿಸೋದು. ಶ್ಲೋಕ ಓದಿ, ಜೋರಾಗಿ ಓದ್ತಾ ಇದ್ರೆ ಯಾರಾದರೂ. ಥ್ಯಾಂಕ್ ಯು ಸೋ ಮಚ್. ಮತ್ತು 4ನೇ ಶ್ಲೋಕ ಮಂಡೇ. ಅಲ್ಲಿವರೆಗೂ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಓಕೆ.